ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಇಷ್ಟು ದಿನ ನಿಮ್ಮ ಕಣ್ಣಿಗೆ ಒಂಥರ ಚೆನ್ನಾಗಿರೋ ವೀಡಿಯೋಗಳು ಬರ್ತಾಯಿತ್ತು. ಹೂವಿನ ಗಿಡ ಆಗಲಿ, ಅಮ್ಮನ ಮನೇಲಿ ಇದ್ದಿದ್ದಾಗಲಿ, ಆ ವೀಡಿಯೋಗಳನ್ನ ನೀವೆಲ್ಲ ತುಂಬ ಇಷ್ಟಪಟ್ಟು ನೋಡ್ತಾ ಇದ್ರಿ. ಹಾಗೆ ನನಗೂ ಕೂಡ ಅಷ್ಟೇ ಆ ವೀಡಿಯೋಗಳನ್ನ ಎಡಿಟ್ ಮಾಡೋಕ್ಕೆ ಒಂದು ಖುಷಿ ಅನ್ನಿಸ್ತಾಯಿತ್ತು. ನಂಗೆ ಯಾವಾಗಲೂ ಅಷ್ಟೇ ಇಲ್ಲಿಗೆ ಬಂದಾಗ ಆ ವೀಡಿಯೋ ಎಡಿಟ್ ಮಾಡೋಕ್ಕಾಗಲಿ ಅಥವಾ ವೀಡಿಯೋ ಮಾಡೋಕ್ಕಾಗಲಿ ಅಷ್ಟೊಂದು ಖುಷಿ ಅಂತ ಅನಿಸೋದೇ ಇಲ್ಲ. ಆದರೆ ಈ ಸಲ ನಾನು ಹೆಚ್ಚಿಗೆ ವೀಡಿಯೋಗಳನ್ನ ಊರಲ್ಲೂ ಕೂಡ ಮಾಡ್ಕೊಂಡಿಲ್ಲ. ಸ್ವಲ್ಪ ನನಗೆ ಹುಷಾರಿಲ್ದಂಗೆ ಆಯಿತು. ಮತ್ತು ನನಗೆ ನಾನು ಆರಾಮಾಗಿರಬೇಕು ಅಂತ ಅಂದ್ಕೊಂಡು ಯಾವಾಗಲೂ ಹೋದಾಗ ದಿನದಲ್ಲಿ 2 ವೀಡಿಯೋ ಮಾಡ್ಕೊತಾ ಇದ್ದೆ. ಇವಾಗ ಸ್ವಲ್ಪ ಕಮ್ಮಿ ವೀಡಿಯೋನ ಮಾಡಿಕೊಂಡೆ. ಮತ್ತು ಡ್ಯೂರೇಷನ್ ಕೂಡ ತುಂಬಾ ಕಮ್ಮಿ ಇತ್ತು. ನಾನು ಸ್ವಲ್ಪ ಆರಾಮಾಗಿದ್ದು ಬರೋಣ ಅಂತ ಹೇಳಿ ಹಾಗೆ ಇನ್ನೊಂದು 2 ದಿನ ಇದ್ದು ಬರಬೇಕಾಗಿತ್ತು. ಆದರೆ ನಮ್ಮ ಮನೆಯವರು ಬಾ ಅಂತ ಕರೆದಿದ್ದಕ್ಕೆ ಬಂದೆ. ಇವತ್ತು ನಾವು ಎದ್ದಾಗ ಸ್ವಲ್ಪ ಲೇಟೇ ಆಗಿತ್ತು. ಹಾಗೆಯೇ ನಾನು ಊರಿಂದ ಹಾಲು ತಂದಿದ್ದೆ ಅಲ್ಲ, ಯಾವುದನ್ನು ಕಾಯಿಸಿ ಇರಲಿಲ್ಲ. ಹಾಗೆಯೇ ಒಂದಷ್ಟು ಹಾಲನ್ನು ಫ್ರೀಝರಿಗೆ ಹಾಕಿದ್ದೆ. ಸುಮಾರು ಹಾಲು ತಂದಿದ್ದೆ. ನಾನು ಒಂದು 4 ಲೀಟ್ರಷ್ಟು ಹಾಲು ತಂದಿದ್ದೆ. ಹಾಗೆ ನಮ್ಮ ಮನೆಯವರು ಕೂಡ ಅವತ್ತು ಹಿಂದಿನ ದಿನ ಬಂದಿದ್ರಲ್ವ, ಆವಾಗಲೂ ಕೂಡ ಅಮ್ಮ 1.5 ಲೀಟ್ರಷ್ಟು ಹಾಲು ಕೊಟ್ಟಿದ್ರು. ಅದು ಎಲ್ಲ ಸೇರಿ ಒಂದು 4-4.5 ಲೀಟ್ರಷ್ಟು ಹಾಲಿತ್ತು. ಎಲ್ಲದನ್ನು ನಾನು ಫ್ರೀಝರಿಗೆ ಹಾಕಿ ಇಟ್ಟಿದ್ದೀನಿ. 1-2 ಬಾಟ್ಲು ಮಾತ್ರ ಕೆಳಗಡೆ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ. ಫ್ರೀಝರಲ್ಲಿ ಹಾಕಿದ್ರೆ ನಮಗೆ ಯಾವಾಗ ಬೇಕು ಆವಾಗ ತೆಗೆದು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಹಾಲು ಚೆನ್ನಾಗಿರುತ್ತೆ. ಮತ್ತು ತುಂಬ ಬೇಸಿಗೆಗಾಲದಲ್ಲಿ ಹಾಲು ತಂದಾಗ ಅದು ಒಡೆದು ಹೋಗಿಬಿಡುತ್ತೆ. ಮತ್ತು ಅದು ಅಮ್ಮ ಒಂದು ಸಲ ಹಾಲು ಕಾಯಿಸಿ ಕೆನೆ ತೆಗೆದಿದ್ರಲ್ವ, ಅದು ಮತ್ತೊಂದು ಸಲ ಕಾಯಿಸಿ ಕೆನೆ ತೆಗೆದಾಗ ಏನಾಗುತ್ತೆ ಅಂದರೆ ಹಾಲು ಸ್ವಲ್ಪ ನೀರಾಗಿಬಿಡುತ್ತೆ. ಹಾಗಾಗಿ ನಾನು ಫ್ರೀಝರಲ್ಲಿ ಇಟ್ಕೊಂಡು ಯಾವಾಗ ಬೇಕೋ ಆವಾಗ ನಾನು ತೆಗೆದು ಟೀನ ಮಾಡ್ಕೊತೀನಿ. ಹಾಗೆ ನಮ್ಮ ಮನೆಯವರು ಕೂಡ ಊರಿಗೆ ಹೊರಟರು. ಅವ್ರನ್ನ ಕಳಿಸೋದಕ್ಕೆ ಅಂತ ನಾನು ಹೊರಗಡೆ ಬಂದಿದ್ದೀನಿ. ನೆನ್ನೆ ಬಂದು ಸ್ವಲ್ಪ ಮನೇನ ಕ್ಲೀನ್ ಮಾಡಿಕೊಂಡೆ. ಮನೇನ ಕ್ಲೀನ್ ಇಟ್ಟಿದ್ರು. ಮೇಲೆಲ್ಲ ಮಿಷಿನ್ ಹಾಕಿ ಕೆಳಗಡೆ ಒಂದು ಸಲ ಒರೆಸಿದ್ರಂತೆ. ಗಂಡಸರಿಗೆ ಗೊತ್ತಲ್ವ, ಅಂತ ಏನು ಕ್ಲೀನ್ ಇಡೋಕ್ಕೆ ಆಗೋದಿಲ್ಲ. ನಾನು ಹೋದಾಗ ಪಾತ್ರೆಗಳು ಒಂದಷ್ಟು ಇತ್ತಲ್ವ, ಅದನ್ನು ತೊಳೆದ್ಬಿಟ್ಟು ಇಟ್ಟಿದ್ರು. ಮತ್ತು ಅದನ್ನು ನಾನು ತೊಳೆದ್ಬಿಟ್ಟು ಬೆಳಗ್ಗೆ ಎದ್ದು ಒರೆಸಿ ಇಟ್ಟಿದ್ದೀನಿ. ಹಾಗೆಯೇ ಫಸ್ಟು ನಮ್ಮ ಮನೆಯವರು ಹೇಳಿದ್ದು, ಬಂದ ಮೇಲೆ ಚಂದ ರಂಗೋಲೆ ಹಾಕು ಅಂತ ಹೇಳಿದ್ರು. ಮತ್ತು ಚೆನ್ನಾಗಿ ಇವತ್ತು ತಿಂಡಿ ಮಾಡು ಅಂತ ಹೇಳಿದ್ರು. ನಾನು ಚಪಾತಿ ಮಾಡಿ ಸ್ವಲ್ಪ ಪನ್ನೀರ್ ತಂದಿದ್ರು. ಚಿನ್ನಿನೂ ಬರ್ತಾಳೆ ಅಂತ ನಾನು ತರಿಸಿ ಇಟ್ಟಿದ್ದೆ. ಅದನ್ನೇ ಹಾಕಿ ಪನ್ನೀರ್ ಗ್ರೇವಿ ಮಾಡೋಣ ಅಂತ ಇದ್ದೀನಿ. ಯಾಕಂದರೆ 2 ದಿನ ಆಲ್ರೆಡಿ ಅವರು ರೊಟ್ಟಿನ ತಿಂದಿರೋದಕ್ಕೆ, ರೊಟ್ಟಿ ಕೂಡ ಸ್ವಲ್ಪ ಇದೆ, ಊರಿಂದ ತಂದಿರೋದೆ ಒಂದು 4 ರೊಟ್ಟಿ ಇದೆ, ಪಲ್ಯ ಇದೆ, ಅದೇ ಸಾಕಾಗಿತ್ತು. ಆದರೆ ಬೇಡ ಪಾಪ, ಫ್ರೆಶ್ ಆಗಿ ಬಿಸಿ ಇದು ಮಾಡಿ ಕೊಡೋಣ ಅಂತ ಅದಕ್ಕೆ ನಮ್ಮ ಮನೆಯವ್ರನ್ನ ಕಳಿಸ್ದವಳು. ನಾನು ಫಸ್ಟು ಹೊರಗಡೆ ಬಾಗಿಲೆಲ್ಲ ಒರೆಸಿ ಹೊರಗಡೆ ರಂಗೋಲಿ ಹಾಕಿ ಬಂದೆ. ಈಗ ಒಳಗಡೆ ದೇವ್ರ ಕೋಣೆ ಹತ್ರ ಕೂಡ ರಂಗೋಲಿನ ಹಾಕ್ತಾ ಇದ್ದೀನಿ. ಪೂರಿ ಮಾಡೋಣ ಅಂತ ಅಂದ್ಕೊಂಡೆ. ಆಮೇಲೆ ಯಾಕೋ ಗೊತ್ತಿಲ್ಲ, ಎಣ್ಣೆದು ಬೇಡ ಅಂತ ಅನ್ನಿಸ್ತು. ಅದಕ್ಕೆ ಚಪಾತಿ ಮಾಡಿ, ಹಾಗೆ ಸ್ವಲ್ಪ ಕ್ಯಾಪ್ಸಿಕಮ್ ಇದೆ, ಆನಂತರ ಬಟಾಣಿ ಇದೆ. ಹಾಗೆ ನಾನು ಅವತ್ತು ಬಟಾಣಿನ ಸ್ಟೋರ್ ಮಾಡೋ ವಿಡಿಯೋ ಹಾಕಿದ್ದೆಲ್ಲ, ನನಗೆ ಒಬ್ಬರು ಕೇಳಿದರು. ಅದಕ್ಕೇ ನಾನು ಅದ್ರ ವಿಡಿಯೋನ ಹಾಕಿದ್ದೆ. ಅವ್ರು ಹೇಳಿದರು ಅಂತ ಹೇಳಿ, ಅವ್ರು ಹೇಳಿದ್ಮೇಲೆ ನಾನು ಆ ವಿಡಿಯೋನ ಮಾಡಿದ್ದೆ. ಮುಂಚೆ ನಾನೇನು ವಿಡಿಯೋನ ಮಾಡ್ಕೊಂಡಿರಲಿಲ್ಲ. ನಾನು ಯಾವಾಗಲೂ ಏನು ಮಾಡ್ತಿದ್ದೆ ಅಂದರೆ ಬಟಾಣಿನ ತಂದು ಸಿಪ್ಪೆ ಸುಲಿದು ಹಾಗೆ ಫ್ರೀಝರಲ್ಲಿ ಇಡ್ತಾಯಿದ್ದೆ. ಆದರೆ ನಾನು ತುಂಬ ವೀಡಿಯೋಗಳನ್ನ ನೋಡ್ತಾ ಹೋಗಿದ್ದೆ, ಅಂದರೆ ಬಟಾಣಿನ ಹೇಗೆ ಸ್ಟೋರ್ ಮಾಡೋದು ಅಂತ ಹೇಳಿ. ಆವಾಗ ತುಂಬ ಜನ ಅದು ಬ್ಲಾಂಚ್ ಮಾಡೋದನ್ನು ಹಾಕಿದರು. ಯಾವುದೇ ವೀಡಿಯೋದಲ್ಲಿ ನೋಡಿದ್ರು ಅದೇ ಥರನೇ ಸ್ಟೋರ್ ಮಾಡ್ತಾರೆ. ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ. ಆವಾಗ ನಾನು ಕೂಡ ಈ ಸಲ ಯಾಕೆ ಟ್ರೈ ಮಾಡಬಾರ್ದು ಅಂತ ಮಾಡಿದೆ. ಆಮೇಲೆ ಅವ್ರು ಹೇಳಿದ್ರು ಅದರಲ್ಲಿ ನ್ಯೂಟ್ರಿಷನ್ ಇರೋದೆಲ್ಲ ಹೋಗಿಬಿಡುತ್ತೆ, ಸುಮ್ಮನೆ ಸಿಪ್ಪೆ ಸುಲಿದು ಹಾಗೆ ಇಟ್ಕೊಳ್ಳಿ ಅಂತಲೂ ಹೇಳಿದ್ರು. ಆದರೆ ನನಗೊಂದು ಅನಿಸಿದ್ದು ಏನಂದರೆ, ಆ ಥರ ಮಾಡಿ ನಾನು ಈಗ ಇಟ್ಕೊಂಡಿದ್ದೀನಲ್ವ, ನನ್ನ ಹತ್ರ ಹೋದ ವರ್ಷದ್ದು ಕೂಡ ಇದೆ. ಆದರೆ ಈ ಬಟಾಣಿ ಏನಂದರೆ ತುಂಬ ಫ್ರೆಶ್ ಆಗಿದೆ ಅಂತ ಅನಿಸುತ್ತೆ ನನಗೆ. ಅವ್ರು ಹೇಳಿದ್ದು ಕೂಡ ಒಂದು ಸಲ ಸರಿ ಅಂತ ಅನ್ನಿಸ್ತು. ನೋಡೋಣ ಯಾವುದು ಇಷ್ಟ ಆಗುತ್ತೆ ಅದನ್ನು ಮಾಡ್ಕೊತೀನಿ. ನಾನು ಊರಿಂದ ಕೂಡ ಸ್ವಲ್ಪ ಬೆಣ್ಣೆನ ತೊಗೊಂಡು ಬಂದಿದ್ದೆ. ಮತ್ತು ನನ್ನ ಹತ್ರ ಹಳೆ ಬೆಣ್ಣೆ ಕೂಡ ಸ್ವಲ್ಪ ಇತ್ತು. ಅಂದರೆ ನಾನು ಯಾವಾಗಲೂ ಕೆನೆ ಒಟ್ಟಾಕಿ ಬೆಣ್ಣೆ ತೆಗಿತೀನಲ್ವ, ನಾನೇನು ಮಾಡ್ತೀನಿ ಅಂದರೆ ಊರಿಂದ ಬೆಣ್ಣೆ ತಂದಾಗ ನಾನು ಈ ಥರ ನಾನು ಮನೇಲಿ ಮಾಡಿರೋ ಕೆನೆನ ತೆಗೆದು ಅದನ್ನು ನಾನು ತುಪ್ಪನ ಕಾಯಿಸ್ತೀನಿ. ಬೆಣ್ಣೆ ಹಾಕಿ ಸ್ವಲ್ಪ ನೀರು ಹಾಕಿ ಅದನ್ನು ಬೇಯಿಸ್ಕೊತೀನಿ.
ಹಾಗೆ ಈ ಕಡೆ ಮಜ್ಜಿಗೆ ಕೂಡ ಕಡಿದೆ. ಅದು ತುಂಬ ತಣ್ಣಗಿತ್ತು, ಹಾಗಾಗಿ ಅಷ್ಟು ಬೆಣ್ಣೆ ಬರಲಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಇರಲಿ ಅಂತೇಳಿ ಬಿಟ್ಟು ಆನಂತರ ಮತ್ತೆ ಒಂದು ಸಲ ಮಜ್ಜಿಗೆ ಕಡಿದೆ. ಆಮೇಲೆ ಬೆಣ್ಣೆ ಕೂಡ ಬಂತು. ಹಾಗೆ ಊರಿಂದ ಹಾಲು ತಂದಿದ್ದೆ ಅಲ್ವಾ, ಟೀ ಕುಡಿಬೇಕು ಅಂತ ಅನ್ನಿಸ್ತು. ಅಂದ್ರೂ ಊರಲ್ಲಿ ಅಮ್ಮ ಟೀ ಮಾಡಿಕೊಡ್ತಾರಲ್ವ, ಅಂದರೆ ಹಾಲು ಕಾಯಿಸಿದೆ ಹಾಗೆ ಇಟ್ಟಿರ್ತಾರೆ ತಂಬಾಲು, ಅದರಲ್ಲಿ ಟೀ ಕುಡಿದಿದ್ದು ಮಜಾನೇ ಬೇರೆ. ಆದರೆ ಅಮ್ಮ ನನಗೆ ಇನ್ನೊಂದು ಬಾಟ್ಲು ಕೂಡ ಕೊಟ್ಟು ಕಳಿಸಿದ್ದಾರೆ, ಅಂದರೆ ತಂಬಾಲಿಂದು. ಅದು ನಾನು ಫ್ರೀಝರಲ್ಲಿ ಇಟ್ಟಿದ್ದೀನಿ, ಅದನ್ನು ತೆಗೆದು ಕೆಳಗಡೆ ಇಡ್ತೀನಿ. ಊರಲ್ಲಿ ಯಾವಾಗಲೂ ಹೊರಗಡೆ ಕುತ್ಕೊಂಡು ಟೀನ ಕುಡಿತಾ ಇದ್ದೆ. ನನಗೆ ಆ ಹೊರಗಡೆ ಕುತ್ಕೊಳ್ಳೋ ನಮ್ಮನೆ ಎದುರುಗಡೆ ಜಾಗ ನನಗೆ ತುಂಬ ಇಷ್ಟ ಆಗುತ್ತೆ. ಯಾವಾಗಲೂ ಟೀ ಆಗಲಿ, ನೀರಾಗಲಿ, ನನ್ನ ಎಡಿಟಿಂಗ್ ಆಗಲಿ ಎಲ್ಲ ನಾನು ಅಲ್ಲೇ ಮಾಡ್ತಾ ಇದ್ದೆ. ನನಗೆ ಆ ಜಾಗ ಇಷ್ಟ ಆಗ್ತಾಯಿತ್ತು. ಸಿಂಬ ಇದ್ದಾಗ ಕೂಡ ನಾನು ಹೊರಗಡೆ ಕುತ್ಕೊತಾ ಇದ್ದೆ ಒಂದೊಂದು ದಿನ. ಆದರೆ ಅವನು ತುಂಬ ರಗಳೆ ಮಾಡ್ತಾಯಿದ್ದ, ಹಾಗಾಗಿ ನಾನು ಒಳಗಡೆ ಕುತ್ಕೊತಾ ಇದ್ದೆ. ಊರಿಂದ ಬಂದ್ರೂ ಊರಿನ ನೆನಪು ಮಾತ್ರ ಒಂದು ವಾರ ಕಾಡ್ತಾ ಇರುತ್ತೆ. ನಾನು ಗ್ರೇವಿನ ತುಂಬ ಸಲ ಮಾಡಿದ್ದೆ ಅಲ್ವಾ, ಹಾಗಾಗಿ ಅದರ ವಿಡಿಯೋ ನಾನು ಮಾಡಲಿಲ್ಲ. ಇನ್ನೊಂದು ಸಲ ಮಾಡ್ತೀನಿ, ಅಂದರೆ ಆಲ್ರೆಡಿ ಮಾಡಿದ್ದೀನಿ. ಚಿನ್ನಿಗೆ ಒಂದಿನ ಮಾಡಿಕೊಡ್ತೀನಿ, ಆವಾಗ ಅದ್ರ ವಿಡಿಯೋನ ನಿಮ್ಮ ಜೊತೆ ಡೀಟೇಲಾಗಿ ಶೇರ್ ಮಾಡ್ತೀನಿ. ಹಾಗೆ ಅಮ್ಮ ಬೆಣ್ಣೆ ಕೊಟ್ಟು ಕಳಿಸಿದ್ರು. ನಮ್ಮ ಮನೆಯವರು ಬರಬೇಕಿದ್ರು ಬೆಣ್ಣೆ ಕೊಟ್ಟಿದ್ರು, ಮತ್ತು ನಾನು ಬರಬೇಕಿದ್ರು ಕೂಡ ಬೆಣ್ಣೆ ಕೊಟ್ಟಿದ್ದರು. ಕ್ಲೀನಾಗಿ ತೊಳೆದಿಲ್ಲ, ಕ್ಲೀನಾಗಿ ತೊಳ್ಕೊ ಅಂತ ಹೇಳಿದರು. ಅದಕ್ಕೆ ನಾನು ಬಂದವಳೇ ಒಂದು ದೊಡ್ಡ ಪಾತ್ರೆಗೆ ಹಾಕಿ ನೀರು ಹಾಕಿ ಇಟ್ಟಿದ್ದೆ. ಅದರಲ್ಲಿ ಮಜ್ಜಿಗೆ ಅಂಶ ಇರಬಾರ್ದು. ಒಂದು 7-8 ಸಲ ಚೆನ್ನಾಗಿ ತೊಳೆದು ನಾನು ಒಂದು ಬಾಕ್ಸಿಗೆ ಹಾಕಿ, ಒಂದು ಬಾಕ್ಸ್ನ ಫ್ರೀಝರಲ್ಲಿ ಇಡ್ತೀನಿ, ಒಂದು ಬಾಕ್ಸ್ನ ಫ್ರಿಜ್ಜಲ್ಲಿ ಇಟ್ಕೊತೀನಿ. ಅಂದರೆ ನನಗೆ ಈಗ ಚಪಾತಿ ಮಾಡಿದಾಗ ಅಥವಾ ಗ್ರೇವಿ ಮಾಡಿದಾಗ, ದೋಸೆಗೆ ಅಥವಾ ಏನಕ್ಕಾದರೂ ಹಚ್ಕೊಂಡು ತಿಂತೀವಲ್ವ ಈ ತಾಲಿಪಟ್ಟು ಮಾಡಿದಾಗ ಎಲ್ಲ, ಅದಕ್ಕೆ ನಾನು ಫ್ರಿಜ್ಜಲ್ಲಿ ಇಟ್ಕೊತೀನಿ. ಫ್ರೀಝರಲ್ಲಿ ಇರೋದನ್ನು ನಾನು ಇದು ಖಾಲಿ ಆದಮೇಲೆ ಅದನ್ನು ಇಟ್ಕೊತೀನಿ. ಫ್ರಿಜ್ಜಲ್ಲಿ ಇಟ್ಟರೆ ಏನಾಗುತ್ತೆ ಅಂದರೆ ಸ್ವಲ್ಪ ವಾಸನೆ ಬಂದಂಗೆ ಆಗುತ್ತೆ ತುಂಬ ದಿನ ಇಟ್ಟರೆ. ಹಾಗಾಗಿ ನಾನು ಚಪಾತಿ ಮಾಡಬೇಕಿದ್ರು ಕೂಡ ಸ್ವಲ್ಪ ಬೆಣ್ಣೆನ ಹಾಕ್ತೀನಿ. ನಮ್ಮ ಮನೆ ಬೆಣ್ಣೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ತಿನ್ನಬೇಕಿದ್ರೆ ಆ ಬೆಣ್ಣೆದೊಂದು ಫ್ಲೇವರ್ ಸಿಗುತ್ತಲ್ವ, ಅದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಾನು ಹೇಳಿದ್ರೆ ನಿಮಗೆ ಅರ್ಥ ಆಗಲ್ಲ. ಅದು ಆ ಟೇಸ್ಟನ್ನು ನೀವು ಅನುಭವಿಸ್ಬೇಕು, ಆವಾಗಲೇ ಚೆನ್ನಾಗೆ. ನಾನು ಅದೇ ನಮ್ಮ ಮನೆಯವ್ರಿಗೆ ಅಂತ ಇದ್ದೆ, ಹಳ್ಳಿ ಜೀವನ ಎಷ್ಟು ಚೆನ್ನಾಗಿ ಅಲ್ಲ, ಎಲ್ಲದೂ ಒಂಥರ ಸಮೃದ್ಧಿ, ಒಂಥರ ಹಳ್ಳಿ ಅಂದ್ರೇ ಒಂದು ಸಮೃದ್ಧಿ ಅನ್ನೋ ಥರ. ಪೇಟೆಯಲ್ಲಿ ದುಡ್ಡು ಕೊಟ್ಟರೆ ಎಲ್ಲದೂ ಸಿಗುತ್ತೆ, ನೆಮ್ಮದಿ ಒಂದು ಬಿಟ್ಟು ಬಾಕಿ ಎಲ್ಲ ಪೇಟೆಯಲ್ಲಿ ಸಿಗುತ್ತೆ. ಹಳ್ಳೀಲಿ ಮಾತ್ರ ಆಗಲ್ಲ, ಏನೂ ಇರಲ್ಲ, ನೆಮ್ಮದಿ ಮಾತ್ರ ತುಂಬ ಚೆನ್ನಾಗಿ ಇರುತ್ತೆ. ಹಳ್ಳಿಗಳಲ್ಲಿ ಏನಿದ್ರೂ ಜೀವನ ಮಾಡ್ಬೋದು, ಏನು ಇಲ್ದಿದ್ರೂ ಒಂಥರ ಜೀವನ ಮಾಡ್ಬೋದು ಅಂತ ನನಗೆ ಅನಿಸುತ್ತೆ. ನನಗೆ ನಮ್ಮಮ್ಮ ಅಲ್ಲಿ ಜೀವನ ಮಾಡ್ತಾರಲ್ವ, ಅದು ನನಗೆ ತುಂಬ ಇಷ್ಟ ಆಗುತ್ತೆ. ಪ್ರೀವಿಯಸ್ ವೀಡಿಯೋದಲ್ಲೂ ಕೂಡ ನಾನು ಹೇಳಿದ್ದೆ. ಹಾಗೆ ನಮ್ಮ ಮನೆಯವ್ರದ್ದು ಕೂಡ ತಿಂಡಿ ಆಯಿತು. ನಾನು ಮಧ್ಯಾಹ್ನಕ್ಕೂ ಕೂಡ ಇಬ್ಬರಿಗೂ 2 ಚಪಾತಿನ ಲಟ್ಸಿ ಇಟ್ಕೊಂಡಿದ್ದೀನಿ. ಅದೇ ಮಧ್ಯಾಹ್ನ ಏನು ಸಾರು ಮಾಡಲಿ ಅಂತ ಕೇಳಿದೆ. ನಮ್ಮನೆಯವರು ಅದು ಬೇಳೆಗೆ ಒಗ್ಗರಣೆ ಹಾಕ್ತೀಯಲ್ಲ ಅದನ್ನು ಮಾಡು ಅಂತ ಹೇಳಿದ್ರು. ನನಗೆ ಚಪಾತಿಗೆ ಕಾಯಿ ಚಟ್ನಿ ಇಷ್ಟ ಆಗುತ್ತೆ, ಹಾಗಾಗಿ ನಾನು ಚೂರು ಕಾಯಿ ಚಟ್ನಿನ ರುಬ್ಕೊಂಡಿದ್ದೆ. ಬಿಸಿ ಬಿಸಿ ಚಪಾತಿ ಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಅಕ್ಕಿ ರೊಟ್ಟಿಗೂ ಅಷ್ಟೇ ಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ, ಮತ್ತು ತಾಲಿಪಟ್ಟಿಗೂ ಅಷ್ಟೇ. ಆದರೆ ನಮ್ಮ ಮನೆಯವರಿಗೆ ಕಾಯಿ ಚಟ್ನಿ ಅಷ್ಟೊಂದು ಇಷ್ಟ ಆಗಲ್ಲ. ಹಾಗೆ ನಿನ್ನೆ ನಾವು ಊರಿಂದ ಬರಬೇಕಿದ್ರೆ ಅಲ್ಲಿ ದಾಸವಾಳ ಗಿಡನ ತಗೊಬಂದೆ ಅಂತ ಅನ್ಕೊಂಡಿದ್ದೆ. ಚೆನ್ನಾಯ್ತಲ್ಲ ತಿಂಡಿ ಆಯಿತಾ? ಇವತ್ತು ನಮ್ಮನೆಯವರು ಬಂದಿದ್ದು ಲೇಟು. ಊರಿಂದ ನುಗ್ಗೆಕಾಯಿ ತೊಗೊಬಂದೆ. ಈ ವರ್ಷ ನುಗ್ಗೆ ಫಸಲು ತುಂಬ ಕಮ್ಮಿ ಅಂತಿದ್ರು ಅಮ್ಮ. ಕರೀರಿ ನೋಡೋಣ. ಏನೋ ಗೊತ್ತಿಲ್ಲ, ರೋಡಲ್ಲಿ ಕೂಗ್ದಂಗೆ ಕೇಳ್ತು. ಬರ್ತಾರೆ ಬರ್ರಿ, ಇಲ್ಲಿ ಬರ್ತಾರೆ ಪಕ್ಕಕ್ಕೆ. ನಾಳೆಯಿಂದ ಅಡಿಕೆ ಆರ್ಸಕ್ಕೆ ಬರ್ತಾರಂತೆ, ಅದಕ್ಕೇ ಅಂದ್ರೆ ಮತ್ತೆ ಸೊಪ್ಪೆಲ್ಲ ತಗೊಂಡು ಇಟ್ಕೊಳ್ಳೋಣ ಅಂತ. ಫ್ರಿಜ್ಜಲ್ಲಿ ಕೈ ಬೆರಳು ಹಾಕೋಷ್ಟು ಜಾಗ ಇಲ್ಲ, ಹಾಗಾಗಿದೆ. ಖಾರ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ನಮ್ಮನೆಯವ್ರು ಒಣಮೆಣಸು ತಂದು ತೊಟ್ಟೆಲ್ಲ ತೆಗೆದು ಎಲ್ಲ ಮಾಡಿ ಇಟ್ಟಿದ್ದಾರೆ. ಯಾಕೋ ಗೊತ್ತಿಲ್ಲ, ತಿಂಡಿ ಆದಮೇಲೆ ಕೆಲಸ ಮಾಡೋಕ್ಕೆ ಬೇಡ ಅನ್ನಿಸ್ತು. ದೇವ್ರ ಕೋಣೆ ಕ್ಲೀನ್ ಮಾಡಿಕೊಂಡೆ, ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡೆ, ಡೈನಿಂಗ್ ಟೇಬಲ್ ಕ್ಲೀನ್ ಮಾಡಿಕೊಂಡೆ. ಊರಿಂದ ಬಂದಮೇಲೆ ಇದೇ ಕೆಲಸ ಆಗುತ್ತೆ. ಚಿನ್ನಿಗೆ ಇವತ್ತೇ ಬಾ ಅಂತ ಹೇಳ್ತಾ ಇದ್ದೆ ನಾನು. ಅವಳೆಲ್ಲ ನಾಳೆ ಬರ್ತೀನಿ ಅಂತಿದ್ಲು. ಬರ್ತಾರೆ ತಡೀರಿ. ಅಯ್ಯೋ ನಮ್ಮ ಮನೆಯವ್ರಿಗೆ ಹೇಳಿಬಿಟ್ರೆ ಮುಗ್ದೇ ಹೋಯ್ತು. ಅದೇ ಪಂಪ್ ಆನ್ ಮಾಡೋಣ ಅಂತ ಬಂದ್ವಿ. ನಾನು ಕಟ್ಟೆ ತೊಳಿಬೇಕು. ಇಲ್ಲಿ ಅಡಿಕೆ ಹಾಸಿರೋದು ಇದು ಮೇಲ್ಗಡೆ ಸಿಪ್ಪೆಲ್ಲ ಇಟ್ಟಿದ್ದಾರೆ, ಅದನ್ನು ಕೂಡ ಒಂದು ಸಲ ಕೊನೆಗೆ ಆರಿಸ್ಬೇಕು. ಹಂಗಾಗಿ ಅದಷ್ಟು ಬಿಟ್ಟು ಕಟ್ಟೆನ ತೊಳಿಬೇಕು.
ನಿನ್ನೆ ದಾಸವಾಳ ಗಿಡ ತೊಗೊಂಡೆಲ್ಲ 80 ರೂಪಾಯಿ ಒಂದು ಗಿಡ. ನಾನು ಏನು ಅನ್ಕೊಂಡೆ ಅಂದರೆ ಗೊಬ್ಬರ ಇದೆ ಅಲ್ಲ, ಕಾರಲ್ಲಿ ನಿನ್ನೆ ತಂದಿರೋ ಗೊಬ್ಬರ ಅದರಲ್ಲೇ ಇದೆ. ಆ ಹೂವು ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ, ಅದು ನಿನ್ನೆ ಅರಳಿರೋ ಹೂವು ಅಂತ ನನಗೆ ಹಂಗೆ ಅನ್ನಿಸ್ತದೋ ಇಲ್ಲ ಇವಾಗ ಅರಳುತ್ತಾ ಇದೆ. ನನಗೆ ಎರಡೂ ಒಂದೇ ಥರ ಇದೆಯೋ ಏನೋ ಅಂತ ಡೌಟಿನ. ಅದು ಅರಳೋ ತನಕ ಇದು ಗೊತ್ತಾಗೋದಿಲ್ಲ. 80 ರೂಪಾಯಿ ಕೊಟ್ಟೆ, ಅವ್ರು 100 ಚಿಲ್ಲರೆ ಹೇಳಿದ್ರು. ನಾನು 80 ರೂಪಾಯಿ ಹತ್ರ ಕೊಡಿ ಅಂತ ಅಂದೆ. 80 ರೂಪಾಯಿ ಕೊಟ್ಟೋಗಿದ್ದಾರೆ. ನಮ್ಮ ಎದುರುಗಡೆ ಮನೆ ಕೆಲಸ ಮಾಡ್ತಾರೆ ಅವ್ರು, ನಾನು ವೀಡಿಯೋ ಮಾಡೋದು ನೋಡಿ ನೋಡ್ತಾ ಇದ್ದಾರೆ. ಮನೆಯವ್ರು ಬರಬೇಕಿದ್ರೆ ಆ ಯೆಲ್ಲೋ ಕಲರ್ ಇತ್ತಲ್ವ, ಅದನ್ನು ಗೊಬ್ಬರ ಕೊಟ್ಟು ಕಳಿಸಿದ್ದೆ ದೊಡ್ಡ ಚೀಲದಲ್ಲಿ. ಆಮೇಲೆ ಮತ್ತೆ ಹೆಂಗಿದ್ರು ಬಂದ್ರಲ್ವ, ಅದಕ್ಕೆ ಇನ್ನೊಂದು ಚೀಲನೂ ಒಯ್ಯಿ ಅಂದರು ಅಮ್ಮ. ಅದಕ್ಕೆ ಇನ್ನೊಂದು ಚೀಲನೂ ಗೊಬ್ಬರ ತೊಗೊಬಂದೆ. ಇದು ಯಾವ ಗಿಡ ಗೊತ್ತಾ, ಶ್ರೇಯು ನೋಡೋಕೆ ಹೋಗ್ತೀವಲ್ವ, ಅಲ್ಲಿ ರೋಡ್ ಮಧ್ಯೆ ನೆಟ್ಟಿದ್ದಾರೆ. ಅದು ಕದ್ಕೊಬಂದಿರೋ ಗಿಡ, ಕದ್ದಿರೋ ಗಿಡ ಇದೆಯಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಇದು ಕೂಡ ಅಷ್ಟೇ, ನೀವು ನೋಡಿದ್ರಿ ಅನಿಸುತ್ತೆ. ಶ್ರೇಯುನ ಒಂದು ಸಲ ಆ್ಯನ್ಯುವಲ್ ಡೇ ಮೀಟ್ ಮಾಡೋಕ್ಕೆ ಹೋಗಿದ್ವಲ್ಲ, ಆ ಟೈಮಲ್ಲಿ ಇದು ತೊಗೊಂಡಿರೋ ಗಿಡ ಅದು. ಏನಂದರೆ ಸ್ವಲ್ಪ ಸಣ್ಣ ಸಣ್ಣ ಹೂವು ಬಿಡೋಂಥ ಗಿಡಗಳು ಇಷ್ಟ ಆಗುತ್ತೆ. ಹಾಗೆಯೇ ನನಗೆ ಇವಾಗ ಸೇವಂತಿಗೆ ಗಿಡಗಳು ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಜಾಸ್ತಿ ಸೇವಂತಿಗೆ ಗಿಡಗಳನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ದಾಸವಾಳ ನೋಡಿ ಇವಾಗ ಫುಲ್ ಅರಳಿದೆ, ತುಂಬ ಚೆನ್ನಾಗಿದೆ ಈ ಕಲ್ಲರು. ನನಗೆ ತುಂಬಾ ಇಷ್ಟ ಆಯಿತು. ಇದರಲ್ಲೇ ಬೇರೆ ಕಲ್ಲರ್ ಕೂಡ ನನ್ನ ಹತ್ರ ಇತ್ತು, ಅದು ಸತ್ತೋಗ್ಬಿಡ್ತು. ನಾನು ತುಂಬ ಗಿಡಗಳನ್ನ ತರ್ತೀನಿ, ಸಾಯಿಸ್ತೀನಿ. ನನಗೆ ಒಂದೊಂದು ಸಲ ಬೇಜಾರಂತ ಅನಿಸುತ್ತೆ. ಆದ್ರೂ ಆ ಗಿಡ ನೋಡಿದಾಗ ನನಗೆ ತೊಗೊಳ್ಳೋಣ ಅಂತ ಅನಿಸುತ್ತೆ. ಮತ್ತು ನಮ್ಮ ಮನೆಯವರು ಪಾಪ ಏನು ಹೇಳಲ್ಲ, ತೊಗೋ ಅಂತ ಹೇಳ್ತಾರೆ. ಏನೋ ಒಂಥರ ಆ ಗಿಡಗಳು ನೋಡಿದಾಗ ನನಗೆ ವಾಪಸ್ ಅದನ್ನು ಬಿಟ್ಟು ಬರೋಕ್ಕೆ ಮನಸ್ಸಾಗಲ್ಲ. ಹಾಗಾಗಿ ತೊಗೊಂಡೆ. ಆದರೆ ತುಂಬ ರೇಟಿಂದೆಲ್ಲ ತೊಗೊಳ್ಳಲ್ಲ, ಅಲ್ಲಿ ಇನ್ನೂ ಜಾಸ್ತಿ ರೇಟಿಂದಿತ್ತು. ಅಂದರೆ ತುಂಬ ದೊಡ್ಡದೆಲ್ಲ ಇತ್ತು. ನಾನು ಸಾಕು ಅಂತ ಈ ಗಿಡನ ತೊಗೊಂಡು ಬಂದೆ. ತುಂಬ ಬಾರ್ಗೇನ್ ಮಾಡಿ ಅದು ತೊಗೊಂಡು ಬಂದೆ. ಹಾಗೆ ಮಧ್ಯಾಹ್ನ ಊಟಕ್ಕೆ ಸ್ವಲ್ಪ ಬೆಂಡೆಕಾಯಿ ಕೂಡ ಹಾಳಾಗೋದಕ್ಕಾಗಿತ್ತು, ಅದನ್ನು ಕೂಡ ಈಗ ಪಲ್ಯಕ್ಕೆ ಹೆಚ್ಚುತ್ತಾ ಇದ್ದೀನಿ. ಹಾಗೆ ಟೊಮೆಟೊ ಮತ್ತು ಬೇಳೆನ ಈಗ ಬೇಯೋದಕ್ಕೆ ಹಾಕೋಣ ಅಂತ ಇದ್ದೀನಿ. ಬರೀ ಒಂದು ಬೆಳ್ಳುಳ್ಳಿ ಮತ್ತು ಒಣಮೆಣಸು ಹಾಕಿ ಒಂದು ಒಗ್ಗರಣೆ ಹಾಕೋಣ ಅಂತ. ನಮ್ಮನೆಯವರಿಗೆ ಆ ಸಾರು ತುಂಬ ಇಷ್ಟ ಆಗುತ್ತೆ. ಹಾಗೆಯೇ ಅಮ್ಮ ರಾಗಿ ಹಿಟ್ಟು ಕೊಟ್ಟಿದ್ರು. ಅವರಿಗೆ ರಾಗಿ ತಿಂದ ತಕ್ಷಣ ಒಂಥರ ಮೈಕೈ ಎಲ್ಲ ನೋವು ಆ ಥರ ಆಗುತ್ತಂತೆ. ಅದಕ್ಕೆ ಒಯ್ಯಿ ಅಂತ ಕೊಟ್ಟಿದ್ರು. ಅದಕ್ಕೆ ಸ್ವಲ್ಪ ರಾಗಿ ಗಂಜಿ ಮಾಡೋಣ ಅಂತ ರಾಗಿ ಗಂಜಿಗೂ ಕೂಡ ನೀರು ಹಾಕಿ ನೆನೆಸಿ ಇಟ್ಟಿದ್ದೀನಿ. ನನಗೆ ಮರ್ತು ಹೋಗಿಬಿಡುತ್ತೆ ರಾಗಿ ಗಂಜಿ ಮಾಡೋದು. ನಮ್ಮನೆಯವ್ರು ಯಾವಾಗಲೂ ರಾತ್ರಿ ರಾಗಿ ಗಂಜಿ ಕುಡಿತಾಯಿದ್ರು. ನಂಗೆ ಇವಾಗ ಅದು ಮಾಡೋದು ಮರ್ತು ಹೋಗಿಬಿಟ್ಟಿದೆ. ಹಾಗಾಗಿ ಮಾಡೋಣ ಅಂತ ನೆನೆಸಿ ಇಟ್ಟಿದ್ದೀನಿ. ಸ್ನಾನ ಆದ ತಕ್ಷಣ ಅದನ್ನು ಕೂಡ ಮಾಡ್ತೀನಿ. ಹಾಗೆಯೇ ಬೆಂಡೆಕಾಯಿ ಪಲ್ಯ ಲೇಟ್ ಆಗುತ್ತಲ್ವ ಹುರಿಯೋದಕ್ಕೆ, ಅದಕ್ಕೇ ಬೆಂಡೆಕಾಯಿನ ನಾನು ಒಂದು ಸಲ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಈಗ ಬೆಂಡೆಕಾಯಿನ ಹುರಿತಾ ಇದ್ದೀನಿ. ಹಾಗೆಯೇ ಕಸ ಕೂಡ ತುಂಬ ಆಗಿತ್ತು, ಸ್ವಲ್ಪ ಮನೆಯೂ ಕ್ಲೀನ್ ಮಾಡಿಕೊಂಡೆ. ಕಸ ಹೊಡೆದ್ಬಿಟ್ಟು ನೆಲನೂ ಒರೆಸೋಣ ಅಂತ. ನಮ್ಮ ಮನೆಯವರು ಕೂಡ ಹಾಗೆ ಊರಿಗೆ ಹೋದರು. ಪಲ್ಯಕ್ಕೆ ನಾನು ಸ್ವಲ್ಪ ಕಾಯಿ ಮತ್ತು ಹಸಿಮೆಣಸು ಅಚ್ಕಾರದ ಪುಡಿನ ಹಾಕಿ ಮಿಕ್ಸಿಲಿ ಪುಡಿ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಉಪ್ಪು ಕಮ್ಮಿ ಆಗಿಬಿಟ್ಟಿತ್ತು. ನಾನು ಪಲ್ಯನ ಊಟ ಮಾಡಬೇಕಿದ್ರೆ ತಿಂದಾಗ ಗೊತ್ತಾಗಿತ್ತು ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು ಅಂತ. ಹಾಗೆ ನಮ್ಮ ಮನೆಯವರು ಕೂಡ ಬೇಗನೆ ಬಂದರು ಇವತ್ತು. ಬರಬೇಕಿದ್ರೆ ಅಲ್ಲಿ ಜೋಳ ಮಾಡ್ತಾಯಿದ್ರಂತೆ, ಜೋಳ ತೊಗೊಬಂದಿದ್ದಾರೆ. ಚಿನ್ನಿನೂ ಬರ್ತಾಳಲ್ವ, ಅದಕ್ಕೆ ನಾನು ಒಂದು ಜೋಳನ ಮಾತ್ರ ಈಗ ಬೇಯಕ್ಕೆ ಹಾಕ್ತೀನಿ. ಅದು ಬಿಸಿದ ತಕ್ಷಣ ನನಗೆ ಹಸಿ ಜೋಳ ತಿನ್ನೋಕ್ಕೆ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಆ ಜೋಳನ ಅಲ್ಲೇ ಅರ್ಧ ತಿಂದೆ. ಹಾಗೆಯೇ ಈಗ ಈ ಕಡೆ ಬೇಳೆ ಬೇಯಿಸಿದ್ದೆ ಅಲ್ಲ, ಅದನ್ನು ಕೂಡ ಈಗ ಒಗ್ಗರಣೆ ಹಾಕಿದ್ದೀನಿ. ಬೆಳಗ್ಗೆ ನಾನು ತುಪ್ಪನ ಕಾಯಿಸಿದ್ದೆ, ಅದೇ ಪಾತ್ರೆಯಲ್ಲೇ ನಾನೀಗ ಸಾರಿಗೂ ಕೂಡ ಒಗ್ಗರಣೆ ಹಾಕ್ತಾಯಿದ್ದೀನಿ. ಆ ಉಪ್ಪಿನ ತುಪ್ಪದಲ್ಲಿ ಸಾರು ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ಮಜ್ಜಿಗೆ ಸಾರು, ಆಮೇಲೆ ಈ ಥರ ತೊವೆಗಳು ಮಾಡಿದ್ರೆ ಅದು ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಿದ್ರೆ ನೀವು ಏನಾದರೂ ಸೊಪ್ಪಿದ್ರೆ ಅದನ್ನು ಕೂಡ ಹಾಕಿ ಮಾಡ್ಬೋದು. ಆದರೆ ನನಗೆ ಬರೀ ಇದೇ ಥರ ತೊವೆ ಇಷ್ಟ ಆಗುತ್ತೆ. ತೊವೆ ಅಂತಾರೆ ಇದಕ್ಕೆ, ನಾವು ಇದಕ್ಕೆ ಚಪ್ಪೆ ಕಟ್ಟು ಅಂತ ಹೇಳ್ತೀವಿ. ಸ್ವಲ್ಪ ಕಾಯಿ ತುರಿ ಹಾಕಿದ್ದೀನಿ ಅಷ್ಟೇ. ಬೇಕಿದ್ದರೆ ಚೂರು ಸಾಂಬಾರು ಪುಡಿ ಕೂಡ ಹಾಕ್ಬೋದು. ನಾನು ಸಾಂಬಾರು ಪುಡಿ ಏನೂ ಹಾಕಿಲ್ಲ. ಅದು ರಾಗಿ ಹಿಟ್ಟು ಏನಂದರೆ ಒಂದು ಸ್ವಲ್ಪನೇ ರಾಗಿ ಹಿಟ್ಟು ಹಾಕಿದ್ದೀನಿ. ಅದು ತುಂಬ ಗಟ್ಟಿಯಾಗಿಬಿಟ್ಟಿತ್ತು ರಾಗಿ ಅಂಬ್ಲಿ. ಯಾಕೆ ಅಷ್ಟಂಗೆ ಗಟ್ಟಿ ಆಯಿತು ಅಂತ ನನಗೆ ಗೊತ್ತಾಗಲಿಲ್ಲ. ಹಾಗೆಯೇ ನಮ್ಮ ಮನೆಯವರು
ನಮ್ಮನೆ ಎದುರುಗಡೆ ಸೀತಾಫಲ ಬಿಟ್ಟಿತ್ತಂತೆ, ಅದನ್ನು ಕೊಯ್ಕೊಬಂದು ಇಟ್ಟಿದ್ರು. ಅದು ಪೂರ್ತಿ ಹಣ್ಣಾಗಿತ್ತು. ನಮ್ಮನೆಯವ್ರು ಹೇಳಿದ್ರು ಹಣ್ಣಾಗಿದೆ ಕಣೆ ಅಂತ ಹೇಳಿದ್ರು. ಅದಕ್ಕೆ ಸ್ನಾನ ಮಾಡಿದವಳು ಅಡುಗೆ ಎಲ್ಲ ಮುಗಿಸಿ ಅದನ್ನು ತಿಂದೆ. ಆಮೇಲೆ ತುಂಬ ಚೆನ್ನಾಗಿತ್ತು ಹಣ್ಣು ಸೀತಾಫಲ. ಆದರೆ ಎಲ್ಲರೂ ರಾಮಫಲ ಅಂತ ಹೇಳ್ತಾರೆ, ಆದರೆ ನಾವೆಲ್ಲ ಅದಕ್ಕೆ ಸೀತಾಫಲ ಅಂತ ಹೇಳ್ತೀವಿ. ನನಗೆ ತುಂಬ ಇಷ್ಟ ಆಗುತ್ತೆ. ಹಾಗೆಯೇ ಮಜ್ಜಿಗೆ ಮೆಣಸು ಮಾಡಿದ್ದೆ ಅಲ್ವಾ, ಅದನ್ನು ಕೂಡ ನಾನು ಕರೆದಿರಲಿಲ್ಲ. ಈಗ ಇವತ್ತು ನೋಡೋಣ ಅಂತ ಕರೆದೆ. ತುಂಬ ಖಾರ ಇರೋ ಮೆಣಸು ಅಂತ ನಮ್ಮ ಕೆಲಸದವರೆಲ್ಲ ಹೇಳಿದರು. ಆದರೆ ಅಂದರೆ ಸರಿ ಇತ್ತು, ತುಂಬ ಏನು ಖಾರ ಇರಲಿಲ್ಲ. ಮಜ್ಜಿಗೆ ಮೆಣಸು ಎಷ್ಟು ಖಾರ ಇರಬೇಕೋ ಅಷ್ಟೇ ಖಾರ ಇತ್ತು, ಚೆನ್ನಾಗಾಗಿದೆ. ಊಟ ಆಯಿತು. ನಾನು ನಮ್ಮನೆಯವರು ಇವತ್ತು ನಮ್ಮೂರಲ್ಲಿ ಅವರೇ ಮೇಳ ನಡೀತಾ ಇದೆ. ಅವರೇನಂದ್ರು ಗೊತ್ತಾ, ಬೇಗ ಕೆಲಸ ಮುಗಿಸ್ಕ 12ವರೆಗೆ ಕರ್ಕೊಂಡು ಹೋಗ್ತೀನಿ ಅಂದರು. ಅವ್ರು ಬಂದಿದ್ದು ಎಷ್ಟೊತ್ತಿಗೆ ಗೊತ್ತಾ, 1:15ಗೆ. ನಂದು ಇವತ್ತು ಕೆಲಸ ಲೇಟ್ ಆಯಿತು. ಬಾತ್ರೂಮು ಟಾಯ್ಲೆಟು ಅದೆಲ್ಲ ತುಂಬ ಡೀಪಾಗಿ ಏನು ಕ್ಲೀನ್ ಮಾಡೋಕ್ಕೆ ಹೋಗಲಿಲ್ಲ. ಅರ್ಧಂಬರ್ಧ ಹಾಗೆ ಕ್ಲೀನ್ ಮಾಡಿದ್ದೀನಿ. ಅದೇ ಅಲ್ಲಿಗೆ ಹೋಗೋಣ ಅಂತಾನೆ ಅವರು ಬರಲೇ ಇಲ್ಲ. ಆಮೇಲೆ 1:15 ಬಂದರು. ಹೋಗಿ ಬರೋಣ ಅಂದರು. ಬೇಡ ಬರ್ರಿ, ಊಟದ ಶಾಸ್ತ್ರ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಊಟ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ. ನನ್ನ ವಿಡಿಯೋ ಬರೋಷ್ಟೊತ್ತಿಗೆ ಅವರೇ ಮೇಳ ಮುಗಿದು ತುಂಬ ದಿನ ಆಗಿರುತ್ತೆ. ಹಾಗಾಗಿನೇ ನಾನು ಯಾವುದೇ ಅಪ್ಡೇಟ್ಗಳನ್ನ ಕೊಡೋದಿಲ್ಲ. ನನ್ನ ವೀಡಿಯೋಗಳು ಬರೋದು ಲೇಟ್ ಆಗೋದ್ರಿಂದ. ಆಮೇಲೆ ಹಳೆ ರೇಷ್ಮೆ ಸೀರೆಗಳು ತಗೊಂತಾರಂತೆ. ಅಮ್ಮನೊಂದು ರೇಷ್ಮೆ ಸೀರೆ ಇತ್ತು, ಅಮ್ಮನ ಕೇಳಿದೆ ಕೊಡಲಾ ಅಂತ. ಒಂದು ಚೆನ್ನಾಗಿತ್ತದು, ತಗೊಬಂದಿದ್ದೀನಿ. ಅದು ಪಿಸ್ತಾ ಇದೆ, ತುಂಬ ವರ್ಷದ ಹಳೇದಲ್ಲ, ಹಾಗಾಗಿ ಅಂದರೆ ಹರಿತಾ ಇದೆ. ಅದಕ್ಕೆ ಯಾಕೋ ತೆಗೆದೆ, ಕೊಡೋಕ್ಕೆ ಮನಸ್ಸಾಗಲಿಲ್ಲ. ಅಷ್ಟು ಚೆನ್ನಾಗಿರೋ ಕಲರ್ ಅದು, ತೋರಿಸ್ತೀನಿ. ಆಮೇಲೆ ಹಾಗೆ ಬಿಟ್ಟು ಹೊರಟೆ. ನಮ್ಮನೆಯವರು ಕೊಡು ಅತ್ಲಾಗೆ ಬೀರಲ್ಲಿ ಇಟ್ಕೊಂಡು ಏನು ಮಾಡ್ತೀಯ ಅಂದ್ರೆ, ಅಮ್ಮನ ದಾರೆ ಸೀರೆ ಕಲರ್ ಎಷ್ಟು ಚೆನ್ನಾಗಿದೆ ಗೊತ್ತಾ. ನಾನು ಒಂದಿನ ಉಡೋಣ ಅಂತ ತಂದಿದ್ದೆ, ರೆಡ್ ಕಲರ್ ಬ್ಲೌಸ್ ಹಾಕಿ. ಅದು ಹಾಗೆ ಪಿಸಿತಾ ಇರೋದನ್ನ ವೀಡಿಯೋ ಮಾಡ್ತೀನೋ ಇಲ್ಲ ನಂಗೆ ಗೊತ್ತಿಲ್ಲ. ನಾನಂದೆ ಸಂಜೆ ಹೋಗೋಣ ಅಂತ ಏನಾದರೂ ತಿನ್ನೋಕ್ಕಿರುತ್ತಾ ಅಂತ ಕೇಳಿದೆ. ಇದೆಯಂತಪ್ಪ, ದೋಸೆ ಕೌಂಟ್ರು ಅದೆಲ್ಲ ಇದೆಯಂತೆ. ಇದು ನಾನು ಕಡಲೆಕಾಳು ಪರಿಷೆ ಅಲ್ಲ ನಡೆಯೋದು, ಇದು ಅವರೇ ಮೇಳ ಅಂತೆ. ಇದೇ ಫಸ್ಟ್ ಟೈಮ್ ನಮ್ಮ ಊರಲ್ಲಿ ನಡೀತಾ ಇರೋದು. ಅವರೇ ಮೇಳನೂ ಮಾಡ್ತಾರಲ್ಲ ಬೆಂಗಳೂರಲ್ಲೆಲ್ಲ, ಅಂದರೆ ಅವರೆಕಾಳು ದೋಸೆ ಅದೆಲ್ಲ ಇರುತ್ತಲ್ವ, ಆ ಥರನೇನೋ ಅಂತಲೇ ಅಂದ್ಕೊಂಡಿದ್ದೆ. ಆದರೆ ಇದು ನಮ್ಮ ಕಲ್ಯಾಣ ಮಂಟಪ ಇದೆ, ಶಿವಮಂದಿರ ಅಂತ, ಅಲ್ಲೇ ನಡೀತಾ ಇದೆ. ರೆಡಿಮೇಡ್ ಬ್ಲೌಸ್ ಅಂತೆ, ಸೀರೆಗಳಂತೆ ಎಲ್ಲ ಇರುತ್ತಂತೆ. ಯಾಕಂದರೆ ಇಲ್ಲಿ ನಮ್ಮೂರವ್ರು ಎಲ್ಲರೂ ಇರೋದ್ರಿಂದ ನಂಗೆ ವಿಡಿಯೋ ಮಾಡೋಕೆ ಒಂಥರ ಅನಿಸುತ್ತಲ್ವ, ಗೊತ್ತಿಲ್ಲ. ಮಾಡಿದ್ರೆ ಬಿಟ್ಟರೆ ವಿಡಿಯೋ ಮಾಡಿಲ್ಲ ಅಂದರೆ ಬಂದಮೇಲೆ ಹೆಂಗಿತ್ತು ಅನ್ನೋದನ್ನು ಹೇಳ್ತೀನಿ. ವಿಡಿಯೋ ಮಾಡಿದ್ರೆ ಅಲ್ಲೇ ತೋರಿಸಿ ಅಲ್ಲೇ ವಿಡಿಯೋನೇ ಎಂಡ್ ಕೂಡ ಮಾಡ್ತೀನಿ. ನಮ್ಮನೆಯವರು ಊರಿಗೆ ಹೋಗ್ಬೇಕಂತೆ, ಪಂಪು ಒಂದು ಹಾಳಾಗಿದೆಯಂತೆ. ಹಾಗಾಗಿ ರಿಪೇರಿ ಮಾಡೋರನ್ನ ಕರ್ಕೊಂಡು ಅವರು ನಾನು ಬಿಟ್ಟು ಊರಿಗೆ ಹೋಗ್ಬೇಕಂತೆ. ನಾನು ಏನಾದ್ರು ತಿನ್ನೋದಿದ್ರೆ ಸಂಜೆ ಹೋದರೆ ಸಂಜೆದೊಂದು ದಿನ ಕಳೆಯುತ್ತಲ್ಲ ಅಂತ ಅಂದ್ಕೊಂಡಿದ್ದೆ. ಈಗ ನೋಡು ಚೆನ್ನಾಗೇನಾದ್ರು ಇದ್ದರೆ ಮತ್ತೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಏನೇನಾಗುತ್ತೆ ಅಂತ. ಎಡಿಟಿಂಗ್ ಮಾಡ್ಕೊಂಡಿಲ್ಲ ಇವತ್ತೊಂಥರ ಸಾಕದಂಗೆ ಆಯಿತು, ಕೆಲಸ ಅಂತ. ನಮ್ಮನೆಯವರಂತೂ ಒಂದು ನಯಾ ಪೈಸದ ಹೆಲ್ಪ್ ಮಾಡಿಲ್ಲ ಇವತ್ತು. ನಮ್ಮ ಸಿಂಬನ್ನ ಹಲ್ಲು ತಾಗಿತ್ತಲ್ಲ ನಮ್ಮ ಮನೆಯವರ ಕೈಗೆ, ಅದಿವತ್ತು ಲಾಸ್ಟ್ ಇಂಜೆಕ್ಷನ್. ಇವತ್ತಿಗೆ ಮುಗೀತು. ಸಿಂಬನ್ ಕತೆನೂ ಮುಗೀತು, ವ್ಯಾಕ್ಸಿನೇಷನ್ನು ಮುಗೀತು, ಎಲ್ಲದೂ ಆಯಿತು. ನಾನೇನು ಅಂದ್ಕೊಂಡೆ, ಅವರೇ ಮೇಳ ಅಂದರೆ ತುಂಬ ಅವರೇ ಕಾಳಿಂದೇನೋ ತುಂಬ ಸ್ಟಾಲ್ಗಳೆಲ್ಲ ಇರುತ್ತೆ ಅಂತ ನೋಡಿದೆ. ಎದುರುಗಡೆ ಒಂದಷ್ಟು ಅವರೇ ಇದ್ರದ್ದು ಕಾಳಿಂದ ಮಾಡಿರೋಂಥ ಬಿಸಿಬೇಳೆ ಬಾತ್ ಇತ್ತು. ಆಮೇಲೆ ಏನೋ ಒಂದು ಪುಲಾವ್ ಇತ್ತು. ಆನಂತರ ಒಂದು ಜಾಮೂನ್ ಇತ್ತು. ನಾನು ಜಾಮೂನ್ ತಿಂದೆ, ನನಗೇನು ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ಮತ್ತು ಏನೋ ಪಾಯಸ ಇತ್ತಂತೆ, ಅದನ್ನು ನಾನೇನು ಪಾಯಸ ಏನು ಕುಡಿಲಿಲ್ಲ. ಜಾಮೂನನ್ನು ತೊಗೊಂಡೆ, ಓಕೆ ಆಗಿತ್ತು. ಒಳಗಡೆ ತುಂಬ ಏನೋ ಚೆನ್ನಾಗಿದೆ ಅಂತ ಹೋಗಿ ನೋಡಿದ್ರೆ ಅಲ್ಲಿ ಏನೂ ಇರಲಿಲ್ಲ. ಆಮೇಲೆ ಹೋದಾಗ ಹಾಗೆ ಅಂತೂ ಬರೋಕ್ಕಾಗಲ್ವಲ್ಲ. ನಾನು ಈ ಲೈಟ್ರನ್ನ ತುಂಬ ನೋಡ್ತಾ ಇದ್ದೆ, ಆನ್ಲೈನಲ್ಲಿ ಎಲ್ಲ ನೋಡ್ತಾ ಇದ್ದೆ. ತುಂಬ ಜನ ಯೂಟ್ಯೂಬಲ್ಲಿ ಯೂಸ್ ಮಾಡೋದನ್ನು ಕೂಡ ನೋಡಿದ್ದೆ. ಅದನ್ನು ಒಂದು ತೊಗೊಂಡೆ, 150 ಅನಿಸುತ್ತೆ ಇದಕ್ಕೆ. ಅಥವಾ ಇನ್ನೊಂದು ಬ್ರಷ್ ತೊಗೊಂಡೆ, ಅದಕ್ಕೆ 150, ಇದಕ್ಕೆ 150. ನನಗೆ ಎರಡೂ ಕನ್ಫ್ಯೂಸ್ ಆಯಿತು. ಅದು ಬ್ರಷ್ ಒಂದು ಅಂದರೆ ಇದಕ್ಕೆ ಈ ಸ್ಟವ್ ಎಲ್ಲ ಕ್ಲೀನ್ ಮಾಡೋಕೆ ಒಂದು ಬ್ರಷ್ ಸಿಗುತ್ತಲ್ವ, ಅದನ್ನು ತೊಗೊಂಡೆ. ಪಾಪ ಅವರು ತೋರಿಸ್ತಾ ಇದ್ರು, ಆ ಥರ ಇದೆ, ಈ ಥರ ಇದೆ, ಪೇಪರಿಗೆಲ್ಲ ಬೆಂಕಿ ಹಾಕಿ ತೋರಿಸ್ತಾ ಇದ್ರು. ಆಮೇಲೆ ಆ ರೇಷ್ಮೆ ಸೀರೆ ತೊಗೊತಾರಲ್ವ, ಅಲ್ಲಿ ಹೋಗಿ ನೋಡಿದೆ, ಅಲ್ಲೇನು ಯಾರೋ ಕೊಟ್ಟೋ ಹಾಗೆ ಕಾಣಲಿಲ್ಲ. ಆಮೇಲೆ ನಾನು ಕೂಡ ಕೊಡಲಿಲ್ಲ, ಯಾಕಂದರೆ ಅಷ್ಟು ಒಳ್ಳೆ ಸೀರೆ ಬೇಡ ಅಂತ ಹೇಳಿ ಹಾಗೆ ಇಟ್ಕೊಂಡೆ. ಅದೊಂದು ನೆನಪಿಗಾದರೂ ಇರುತ್ತೆ ಅಂತ ಇಟ್ಕೊಂಡೆ. ಅದು ನಂದಲ್ವಲ್ಲ, ಅಮ್ಮಂದಲ್ಲ, ಹಾಗಾಗಿ ಇಟ್ಕೊಂಡೆ. ನೋಡಿ, ಇಷ್ಟು ಅಂಗಡಿಗಳು ಬಂದಿದೆ. ನಾನು ಏನು ಅಷ್ಟೊಂದು ತೊಗೊಳ್ಳಿಲ್ಲ. ಅದು ಏನೇನು ತೊಗೊಂಡೆ ಅನ್ನೋದನ್ನ ನಿಮಗೆ ಮನೆಗೆ ಹೋಗಿ ಹಾಗೆ ತೋರಿಸ್ತೀನಿ. ಹೆಚ್ಚಿಗೆ ವೀಡಿಯೋನೂ ಮಾಡಲಿಲ್ಲ, ಯಾಕಂದರೆ ತುಂಬ ಜನ ಎಲ್ಲ ನಮ್ಮವರೇ ಇದ್ರಲ್ವ.
ಒಂದು ಸ್ವಲ್ಪ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಇದ್ದು ಹಾಗೆ ನಾವು ಮನೆಗೆ ಹೊರಟೆ. ಒಲೆ ಕ್ಲೀನ್ ಮಾಡೋದಕ್ಕೆ, ಸಿಂಕ್ ಕ್ಲೀನ್ ಮಾಡೋದಕ್ಕೆ ಅಂತ ಹೇಳಿ 3 ಥರದ ಬ್ರಷ್ ತೊಗೊಂಡೆ. ಹಾಗೆ ಇದೊಂದು ಲೈಟ್ರ್ ತೊಗೊಂಡೆ. ಇದು ಚಾರ್ಜ್ ಕೂಡ ಆಗುತ್ತೆ, ದೇವ್ರ ದೀಪ ಹಚ್ಚೋದಕ್ಕೆ, ಆಮೇಲೆ ಗ್ಯಾಸ್ ಸ್ಟವ್ ಎಲ್ಲ ಹಚ್ಚೋದಕ್ಕೆ ಚೆನ್ನಾಗಾಗುತ್ತೆ ಅಂತ ಇದನ್ನು ತೊಗೊಂಡೆ. ಹಾಗೆ ಇದೊಂದು ಟೇಬಲ್ ಮೇಲೆ ಹಾಕೋದಕ್ಕೆ ಅಂತ ಒಂದು ಈ ಥರದೊಂದು ಮ್ಯಾಟು ತೊಗೊಂಡೆ. ನಾನು ಎಲ್ಲಿಗೆ ಹೋದಾಗ ಕೂಡ ಒಂದು ತೊಗೊಂಡಿದ್ದಾರೆ, ಅದು ಒಂದೇ ಆಗಿಬಿಟ್ಟಿತ್ತು, ಹಾಗಾಗಿ ಇನ್ನೊಂದು ಬೇಕಾಗಿತ್ತು, ಅದಕ್ಕೆ ಇದನ್ನು ತೊಗೊಂಡೆ. ಹಾಗೆ ಮರದ್ದು 2 ಸ್ಪೂನ್ ತೊಗೊಂಡೆ. ಇದು 25 ರೂಪಾಯಿ ಒಂದು ಸ್ಪೂನ್ ಆಗಿತ್ತು. ಇದಾಗಿತ್ತು ಇವತ್ತಿನ ವಿಡಿಯೋ.